ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಯನಡ್ಕ. या अल्लाह दूसरी कंपनी की गाड़ी में से भाग आया उधर हो गया वो ಮಾರ್ಚ್ 2ನೇ ತಾರೀಕು ಅಂದರೆ ನಿನ್ನೆ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಶ್ವೇತಭವನದಲ್ಲಿ ಕಾಣಿಸ್ಕೊಳ್ತಾರೆ. ನಿವೃತ್ತ ಯೋಧರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ. ಅಲ್ಲಿ ಟ್ರಂಪ್ ಎಂದಿನ ಲಹರಿಯಲ್ಲಿ ಲವಲವಿಕೆಯಲ್ಲಿ ಕಂಡು ಬರಲಿಲ್ಲ. ಅವರು ತುಂಬ ಡಲ್ ಆಗಿದ್ರು. ಅವರ ಮುಖ ತುಂಬ ಸಪ್ಪೆಯಾಗಿತ್ತು. ಹಾಗೆ ಅವರ ಮುಖದಲ್ಲಿ ಆತಂಕದ ಗೆರೆಗಳು ಎದ್ದು ಕಾಣ್ತಾ ಇತ್ತು. ಯೋಧರನ್ನ ಸನ್ಮಾನಿಸುವಾಗಲೂ ಏನೋ ಆಲೋಚನೆಯಲ್ಲಿ ಮಗ್ನರಾದಂತೆ ಕಂಡು ಬಂದರು. ಇಡೀ ಕಾರ್ಯಕ್ರಮದುದ್ದಕ್ಕೂ ಅವರು ಡಲ್ ಆಗಿದ್ದು, ಅವರ ಮುಖ ಸಪ್ಪೆಯಾಗಿದ್ದು, ಅವರಲ್ಲಿ ಆತಂಕ ಇದ್ದಿದ್ದು ಎದ್ದು ಕಾಣ್ತಾ ಇತ್ತು. United States of America authorized Republic of Vietnam HLS United ಅವರು ಅಲ್ಲಿ ಇರಾನ್ ಮೇಲಿನ ಯುದ್ಧದ ಬಗ್ಗೆಯೂ ಮಾತನಾಡಿದ್ರು. ಆರಂಭದಲ್ಲಿ ಇರಾನ್ ಮೇಲಿನ ಯುದ್ಧವನ್ನ 4ರಿಂದ 5 ವಾರಗಳಲ್ಲಿ ಮುಗಿಸುವ ಪ್ಲಾನ್ ಮಾಡಿದ್ದೇವೆ ಅಂತ ಹೇಳಿರುವ ಟ್ರಂಪ್ ಈಗ ಯುದ್ಧ ಇನ್ನಷ್ಟು ಸಮಯ ಮುಂದುವರಿಯಬಹುದು ಅಂತ ಹೇಳಿದ್ದಾರೆ. ವಾರ್ ಹೆಚ್ಚು ಸಮಯ ಮುಂದುವರಿದ್ರೆ ನನಗೇನು ಬೋರ್ ಆಗಲ್ಲ ಅಂತಾನು ಹೇಳಿದ್ದಾರೆ. Operation Epic Fury, we have right from the beginning we projected 4 to 5 weeks, but we have capability to go far longer than that. We'll do it. Whatever somebody said today, they said, oh, well, the president wants to do it really quickly. After that, he'll get bored. I don't get bored. There's nothing boring about this. Do you agree with that, Pete? I don't think there's anything, Mr. General. There's nothing boring about it. ಈ ವಾರ್ ಮತ್ತು ಬೋರ್ ಮಧ್ಯೆ ಟ್ರಂಪ್ ಅವರು ಆತಂಕಕ್ಕೆ ಬೀಳುವಂತೆ ಮಾಡಿರೋದು ಇರಾನ್. ಹೌದು, ಇರಾನ್ ರಣರಂಗದಲ್ಲಿ ಮಾಡ್ತಾ ಇರುವ ಆರ್ಭಟ ಮತ್ತು ಅದು ಅಮೆರಿಕದ ಮಿತ್ರರಿಗೆ ಹೊಡಿತಾ ಇರುವ ಏಟು ನೋಡಿ ಅಮೆರಿಕ ಬೆಚ್ಚಿ ಬಿದ್ದಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇರಾನಿನ ಸುಪ್ರೀಂ ಲೀಡರ್ ಅಲಿ ಖಮೇನಿಯನ್ನ ಮುಗಿಸಿದ್ರೆ ಇರಾನ್ ಸರೆಂಡರ್ ಆಗಬಹುದು ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ ಲೆಕ್ಕಾಚಾರ ಆಗಿತ್ತು. ಶರಣಾಗದಿದ್ರು 1 ತಿಂಗಳೊಳಗೆ ಯುದ್ಧ ಮುಗಿಸಬಹುದು ಅಂತನೂ ಅವರು ಲೆಕ್ಕ ಹಾಕಿದ್ರು. ಆದರೆ ಖಮೇನಿ ಹತ್ಯೆ ಬಳಿಕ ಇರಾನ್ ಆರ್ಭಟ ಜೋರಾಗಿದೆ. ಇರಾನಿನ ಪ್ರತಿರೋಧ ಹೆಚ್ಚಾಗಿದೆ. ಅದು ಭಯಾನಕವೂ ಆಗಿದೆ. ಖಮೇನಿ ಹತ್ಯೆ ಬಳಿಕವೂ ಇರಾನಿನ ಆಡಳಿತ ಸ್ಥಿರ ಆಗಿದೆ. ಅದು ಗಟ್ಟಿಯಾಗಿದೆ. ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದೆ. ಆದೇಶಗಳನ್ನು ಹೊರಡಿಸ್ತಾ ಇದೆ. ಹಾಗೆ ಸೇನೆಯು ರೋಷಾವೇಶದಿಂದಲೇ ಹೋರಾಡ್ತಾ ಇದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ದೇಶ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದೆ. ಎದುರಾಳಿಗಳನ್ನ ಮಣ್ಣು ಮುಕ್ಕಿಸಲು ತಮ್ಮೆಲ್ಲ ಶ್ರಮ ಹಾಕ್ತಾ ಇದ್ದಾರೆ. ಪುಟ್ಟ ಇರಾನ್ ಯುದ್ಧ ರಂಗದಲ್ಲಿ ಹೆಂಗೆ ಹೋರಾಡ್ತಾ ಇದೆ ಅಂದರೆ ಏಕಕಾಲದಲ್ಲಿ ಅದು 10 ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲಿನ ಲೆಕ್ಕಾಚಾರಗಳನ್ನೆಲ್ಲ ಈಗ ಉಲ್ಟಾ ಪಲ್ಟಾ ಆಗಿದೆ ಅಂತ ವಾರ್ ಎಕ್ಸ್ಪರ್ಟ್ಗಳೇ ಹೇಳ್ತಾ ಇದ್ದಾರೆ. 1 ತಿಂಗಳು ಬಿಡಿ, 1 ವರ್ಷವಾದರೂ ಯುದ್ಧ ಕೊನೆಯಾಗಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಲ್ಲದೆ ಈ ವಾರ್ ಬೇಗನೆ ಕದನ ವಿರಾಮದಲ್ಲಿ ನಿಲ್ಲಬಹುದು ಅಂತಾನು ಹೇಳಲಾಗ್ತಾ ಇದೆ. ಒಂದು ವೇಳೆ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲಿನ ಗುರಿ ಈಡೇರದಿದ್ರೆ, ಇರಾನಿನಲ್ಲಿ ಆಡಳಿತ ಬದಲಾಗದಿದ್ರೆ ಅದು ಅಮೆರಿಕದ ಸೋಲಾಗತ್ತೆ. ಯಾಕಂದ್ರೆ ಇರಾನಿನ ರೆಜಿಮ್ ಚೇಂಜ್ ಅಮೆರಿಕದ ಟಾರ್ಗೆಟ್. ಅಲ್ಲಿನ ಇಸ್ಲಾಮಿಕ್ ರೆವಲ್ಯೂಷನರಿ ಆಡಳಿತವನ್ನ ಕಿತ್ತೆಸೆದು ತನ್ನ ಪಪೆಟ್ ಆಡಳಿತವನ್ನ ಸ್ಥಾಪಿಸುವುದು ಅವರ ಗುರಿಯಾಗಿತ್ತು. ಆದರೆ ಇರಾನಿನ ಈಗಿನ ಆಡಳಿತ ಮತ್ತು ಸೇನೆ ಪಶ್ಚಿಮದ ಶಕ್ತಿಗಳ ಮುಂದೆ ಯಾವ ಕಾರಣಕ್ಕೂ ತಲೆಬಾಗಲು ಸಿದ್ಧರಿಲ್ಲ. ಸದ್ಯ ಪರಿಸ್ಥಿತಿಯನ್ನು ಅವಲೋಕಿಸುವಾಗ ಈಗಿನ ಇರಾನಿನ ಆಡಳಿತ ಅಮೆರಿಕ ಮತ್ತು ಇಸ್ರೇಲ್ ಮುಂದೆ ಸ್ವಲ್ಪವೂ ಶರಣಾಗೋಕೆ ಅವರು ರೆಡಿಯಾದಂತೆಯೂ ಇಲ್ಲ. ತಮ್ಮ ಪರಮೋಚ್ಚ ನಾಯಕನನ್ನ ಕಳೆದುಕೊಂಡ್ರೂ ಇರಾನ್ನ ವೇಗ ಕಡಿಮೆಯಾಗಿಲ್ಲ. ಇರಾನ್ ತನ್ನ ಮೇಲಿನ ದಾಳಿಗೆ ಅದೇ ದಾಟಿಯಲ್ಲಿ ಉತ್ತರ ಕೊಡ್ತಾ ಇದೆ. ಇಸ್ರೇಲಿಗೂ ಹೊಡಿತಾ ಇದೆ, ಹಾಗೆ ಅಮೆರಿಕದ ಪರಮ ಮಿತ್ರರಾದ ಕೊಲ್ಲಿ ರಾಷ್ಟ್ರಕ್ಕೂ ದಾಳಿ ಮಾಡ್ತಾ ಇದೆ. ನಿನ್ನೆ ಒಂದೇ ದಿನ ಇರಾನ್ 10 ದೇಶಗಳಿಗೆ ಹೊಡೆದಿತ್ತು. ಒಂದ್ ಕಡೆ ಇಸ್ರೇಲ್ ಮೇಲೆ ಭೀಕರ ದಾಳಿ ಸಂಘಟಿಸ್ತಾ ಇರುವ ಇರಾನ್ ಮತ್ತೊಂದು ಕಡೆ ತನ್ನ ಸುತ್ತಮುತ್ತಲಿರುವ ಮುಸ್ಲಿಂ ಅರಬ್ ದೇಶಗಳಿಗೂ ಹೊಡೆತಾ ಇದೆ. ಸೌದಿ ಅರೇಬಿಯಾ, ಬಹ್ರೈನ್, ಒಮಾನ್, UAE, ಕತಾರ್, ಕುವೈತ್, ಇರಾಕ್ ಮತ್ತು ಜೋರ್ಡನ್ ಮೇಲೆ ನಿನ್ನೆ ಇರಾಕ್ ಮಿಸೈಲ್ ಮತ್ತು ಡ್ರೋನ್ ಮೂಲಕ ಅಟ್ಯಾಕ್ ಮಾಡಿತ್ತು. ಅದರ ಜೊತೆ UK ಮೇಲೂ ಕ್ಷಿಪಣಿ ಹಾರಿಸಿತ್ತು. ಆದರೆ ಆ ಕ್ಷಿಪಣಿಯನ್ನ ಸೈಪ್ರಸ್ ತಡೆದು ಹಾಕಿತ್ತು. ಹೀಗೆ ನಿನ್ನೆ ಒಂದು ದಿನ ಇರಾನ್ ಹೊಡೆದಿದ್ದು 10 ದೇಶಗಳಿಗೆ.
ಇತಿಹಾಸದಲ್ಲಿ ಇಂತಹದೊಂದು ದಾಳಿಯನ್ನ ಯಾವ ದೇಶವೂ ಮಾಡಿರಲ್ಲ. ಏಕಕಾಲಕ್ಕೆ 10 ದೇಶಗಳ ಮೇಲೆ ಅಟ್ಯಾಕ್ ಮಾಡಿರುವ ದೇಶ ಅಂದ್ರೆ ಅದು ಇರಾನ್. ಸದ್ಯಕ್ಕೆ ಇರಾನ್ ಮಧ್ಯಪ್ರಾಚ್ಯವನ್ನ ಬೆಚ್ಚಿ ಬೀಳಿಸಿದೆ. ಹಾಗೆ ಇಡೀ ಜಗತ್ತೇ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದೆ. ಅಮೆರಿಕದ ಮುಖದಲ್ಲೂ ಆತಂಕ ಮೂಡಿಸಿದೆ. ಇಸ್ರೇಲಿನ ಸೊಂಟ ಮುರಿಯುವಂತೆ ಮಾಡಿಟ್ಟಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹುವನ್ನ ಗುರಿ ಮಾಡಿಯೂ ಇರಾನ್ ಹೊಡೆದಿತ್ತು. ಅಷ್ಟರ ಮಟ್ಟಿಗೆ ಇರಾನ್ ಈಗ ಪ್ರತೀಕಾರ ತೋರಿಸ್ತಾ ಇದೆ. ಇರಾನ್ ದೇಶದ ಆಡಳಿತವು ನಮ್ಮ ಅಸ್ತಿತ್ವಕ್ಕೆ ಬೆದರಿಕೆಯಾಗಿದೆ ಅಂತ ಅಮೆರಿಕ ಮತ್ತು ಇಸ್ರೇಲ್ ಆರೋಪಿಸಿ ಇರಾನ್ ಮೇಲೆ ಸೈನಿಕ ಕಾರ್ಯಾಚರಣೆ ಆರಂಭಿಸಿತ್ತು. ಆದರೆ ಅವರ ಆಕ್ರಮಣವು ಇರಾನ್ ದೇಶದ ಅಸ್ತಿತ್ವಕ್ಕೆ ಕಂಟಕ ತಂದೊಡ್ಡಿದೆ. ಹಾಗಾಗಿ ಇರಾನ್ ಈಗ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಿಂತಿದೆ. ಅವರು ಶತ್ರುಗಳನ್ನ ಹೊಡಿತಾ ಇದ್ದಾರೆ, ಶತ್ರುಗಳ ಮಿತ್ರರ ಮೇಲೂ ದಾಳಿ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಈಗ ಇರಾನ್ ಒಂಟಿಯಾಗಿ ಹೋರಾಡ್ತಾ ಇದ್ದು ಅಷ್ಟ ದಿಕ್ಕುಗಳಲ್ಲಿಯೂ ಸ್ಟ್ರೈಕ್ ಮಾಡ್ತಾ ಇದೆ. ಕ್ಷಿಪಣಿಗಳನ್ನು ಹಾರಿಸ್ತಾ ಇದೆ, ಡ್ರೋನ್ಗಳನ್ನು ಬಿಡ್ತಾ ಇದೆ. ಇರಾನ್ ಆರ್ಭಟವನ್ನ ಕಂಡು ಇಡೀ ಅರಬ್ ದೇಶಗಳೇ ಬೆಚ್ಚಿ ಬಿದ್ದಿದೆ. ಅರಬ್ ದೇಶಗಳ ಆರ್ಥಿಕತೆಗೂ ಅಲ್ಲಿನ ಭದ್ರತೆಗೂ ಇರಾನ್ ದೊಡ್ಡ ಪೆಟ್ಟು ಕೊಟ್ಟಿದೆ. ಇರಾನ್ ಅಟ್ಯಾಕ್ ಬಳಿಕ ಜಗತ್ತಿನ ಸೇಫೆಸ್ಟ್ ಸಿಟಿ ದುಬೈ ಸೇಫೇ ಅಲ್ಲ ಎಂಬ ಪ್ರಚಾರ ನಡೀತಾ ಇದೆ. ದುಬೈನ ಏರ್ಪೋರ್ಟ್ ಮತ್ತು ಪಾಮ್ ಜುಮೈರಾಗೂ ಇರಾನ್ ಹೊಡೆದಿದೆ. ದುಬೈ ಅಬುದಾಬಿಯಲ್ಲಿರುವ ಅಮೆರಿಕನ್ ಒಡೆತನದ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿದೆ. ಸೌದಿಯ ನಂಬರ್ 1 ಆಯಿಲ್ ರಿಫೈನರಿ ಅರಾಮ್ಕೋ ಹೊತ್ತಿ ಉರಿದಿದೆ. ಇರಾನ್ ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಹೆಂಗೆ ಹೊಡೆದ್ರೆ ದುಬೈನ ಬುರ್ಜ್ ಖಲೀಫಾಗೂ ಇರಾನ್ ಹೊಡಿಬಹುದು ಅನ್ನೋ ಭೀತಿ ಇದೆ. ಹಾಗೆ ಸೌದಿಯ ಇನ್ನಷ್ಟು ಆಯಿಲ್ ಸೆಂಟರ್ಗೂ ಇರಾನ್ ದಾಳಿ ಮಾಡಬಹುದು ಎಂಬ ಆತಂಕ ಅಲ್ಲಿ ಮನೆ ಮಾಡಿದೆ. ಕೊಲ್ಲಿ ದೇಶಗಳಲ್ಲಿ ಇರಾನಿನ ಟಾರ್ಗೆಟ್ ಆಗಿರೋದು ಅಮೆರಿಕದ ಸೇನಾ ನೆಲೆಗಳು. ಮೊದಲಿಗೆ ಇರಾನ್ ಹೊಡೆದಿದ್ದು ಅಮೆರಿಕ ಸೇನಾ ನೆಲೆಗಳ ಮೇಲೆ. ಅಂತಹ ಒಟ್ಟು 27 ಗುರಿಗಳಿವೆ ಅಂತ ಇರಾನ್ ಹೇಳ್ಕೊಂಡಿದೆ. ಅವುಗಳ ಮೇಲೆ ದಾಳಿ ಸಂಘಟಿಸಿದೆ. ಅದರ ಜೊತೆ ಬೇರೆ ಬೇರೆ ಕಡೆಗೂ ಇರಾನ್ ಹೊಡಿತಾ ಇದೆ. ಏರ್ಪೋರ್ಟ್, ಬಿಲ್ಡಿಂಗ್, ಆಯಿಲ್ ರಿಫೈನರಿಗಳನ್ನೆಲ್ಲ ಇರಾನ್ ಟಾರ್ಗೆಟ್ ಮಾಡಿಟ್ಟಿದೆ. ಹಾಗಾಗಿ ಈ ಯುದ್ಧ ಇನ್ನಷ್ಟು ಭೀಕರತೆ ಪಡೆಯುವ ಎಲ್ಲ ಸಾಧ್ಯತೆಗಳಿದೆ. ಇಡೀ ಅರಬ್ ಮುಸ್ಲಿಂ ರಾಷ್ಟ್ರಗಳನ್ನೇ ಇರಾನ್ ಆಹುತಿ ಪಡೆದುಕೊಳ್ಬಹುದು ಎಂಬ ಭೀತಿಯೂ ಇದೆ. ಇರಾನ್ ತಾನೊಬ್ಬನೇ ನಾಶ ಆಗಲ್ಲ, ತಾನು ನಾಶ ಆಗೋದಾದ್ರೆ ಅಮೆರಿಕದ ಮಿತ್ರರನ್ನು ನಾಶ ಮಾಡಿಯೇ ಹೋಗೋದು ಎಂಬ ಜಿದ್ದಿಗೆ ಬಿದ್ದಿದೆ. ಇರಾನ್ ಶರಣಾಗುವ ಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಅಮೆರಿಕದ ಉದ್ದೇಶವು ಈಡೇರೋದು ಸುಲಭ ಅಲ್ಲ. ಇಡೀ ಇರಾನ್ ಜನತೆ ಈಗ ತನ್ನ ದೇಶದ ಪರವಾಗಿ ನಿಂತಿದೆ. ಖಮೇನಿ ಆಡಳಿತದ ವಿರೋಧಿಯಲ್ಲೇ ಅವರ ಹತ್ಯೆಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಸದ್ಯ ಇರಾನ್ ಜನರು ತಮ್ಮ ದೇಶದ ಮೇಲೆ ನಡೆದ ದಾಳಿಯ ವಿರುದ್ಧ ಐಕ್ಯರಾಗಿದ್ದಾರೆ. ಇನ್ನೊಂದೆಡೆ ಇರಾನ್ ಆಡಳಿತ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ನಿಂತಿದೆ. ಸುಪ್ರೀಂ ಲೀಡರ್ ಹತರಾದ ಬಳಿಕವೂ ಇರಾನಿನ ಸ್ಪೀಡ್ ಕಡಿಮೆಯಾಗಿಲ್ಲ, ಅದು ಇನ್ನಷ್ಟು ಜೋರಾಗಿದೆ. ಇರಾನ್ ಬಳಿ ಅಮೆರಿಕ ಮತ್ತು ಇಸ್ರೇಲ್ನಷ್ಟು ಬಲಿಷ್ಠ ಸೇನೆ ಇಲ್ಲ, ಅವರಷ್ಟು ಶಸ್ತ್ರಾಸ್ತ್ರಗಳೂ ಇಲ್ಲ. ಆದರೂ ಇರಾನ್ ಬಳಿ ಹೋರಾಡೋದಕ್ಕೆ ಅವರದೇ ಆದ ಮಿಸೈಲ್ಗಳಿವೆ. ಇರಾನಿನ ಬಲ ಅಂದರೆ ಅದು ಇರಾನೇ ನಿರ್ಮಿಸಿರುವ ಮಿಸೈಲ್ಗಳು. ಜಗತ್ತಿನ ಪವರ್ಫುಲ್ ಮಿಸೈಲ್ಗಳಿರೋದು ಇರಾನ್ ಬಳಿ. ಹಾಗೆ ಮಧ್ಯಪ್ರಾಚ್ಯದಲ್ಲಿ ಅತಿ ಹೆಚ್ಚು ಮಿಸೈಲ್ಗಳಿರೋದು ಕೂಡ ಇರಾನ್ ಬಳಿ. ಇರಾನ್ ಬಳಿ ಶಾರ್ಟ್ ರೇಂಜ್ ಮತ್ತು ಲಾಂಗ್ ರೇಂಜ್ ಮಿಸೈಲ್ಗಳಿದೆ. ಇರಾನ್ ಇಲ್ಲಿಯವರೆಗೆ ಹೆಚ್ಚು ಬಳಸಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು. ಸುಮಾರು 3000ಕ್ಕೂ ಹೆಚ್ಚಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇರಾನ್ ಬಳಿ ಇದೆಯಂತೆ. ಅವು 2000ದಿಂದ 2500 ಕಿಲೋಮೀಟರ್ ರೇಂಜ್ ಹೊಂದಿದೆ. ಕದ್ರ್ 110 ಮಿಸೈಲ್, ಇಮಾದ್ ಶಹಾಬ್ 3 ಶಜ್ಜಿಲ್ ಮಿಸೈಲ್ಗಳು 2000ದಿಂದ 2500 ಕಿಲೋಮೀಟರ್ ದೂರ ಕ್ರಮಿಸಿ ನಾಶ ಮಾಡುವಷ್ಟು ಶಕ್ತಿ ಹೊಂದಿದೆ. ಇನ್ನು ಇರಾನ್ ಬಳಿ 2500 ಕಿಲೋಮೀಟರ್ ಕ್ರಮಿಸಬಲ್ಲ ಖುರ್ರಮ್ ಶಹರ್ ಎಂಬ ಡೆಡ್ಲಿ ಕ್ಷಿಪಣಿ ಇದೆ. ಹಾಗೆ ಇರಾನ್ ಬಳಿ ಹೈಪರ್ಸಾನಿಕ್ ಮಿಸೈಲ್ಗಳು ಕೂಡ ಇದೆ. ಫತಾಹ್, ಖೈಬರ್ ಶೇಖ್ನಂತಹ ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಇರಾನ್ ಇನ್ನೂ ಹೊರಗೆ ತೆಗೆದಿಲ್ಲ. ಅವು ಇನ್ನೂ ಕೂಡ ಬತ್ತಳಿಕೆಯಲ್ಲೇ ಇದೆ. ಫತಾಹ್, ಖೈಬರ್ ಮಿಸೈಲ್ಗಳನ್ನು ಇರಾನ್ ಪ್ರಯೋಗಿಸುವ ಸಮಯದಲ್ಲಿ ಎದುರಾಳಿಗಳು ದೊಡ್ಡ ಹೊಡೆತ ತಿನ್ನೋದು ಗ್ಯಾರಂಟಿ. ಇರಾನ್ ವಿರುದ್ಧ ಯುದ್ಧ ಸಾರಿದವರಿಗೆ ಇವೆಲ್ಲ ಬೇಗನೆ ಅರ್ಥ ಆಗಿದ್ದಕ್ಕೆ ಟ್ರಂಪ್ ಮತ್ತು ನೆತನ್ಯಾಹು ಆತಂಕಕ್ಕೆ ಬಿದ್ದಿದ್ದಾರೆ ಎಂಬ ಚರ್ಚೆಗಳು ನಡೀತಾ ಇದೆ. ಕಾಲ ಬದಲಾದಂತೆ ಯುದ್ಧದ ರೀತಿ ನೀತಿಗಳು, ರಣತಂತ್ರಗಳು ಬದಲಾಗಿದೆ. ಈಗ ದೊಡ್ಡ ದೇಶ, ಸಣ್ಣ ದೇಶ ಅಂತ ಯಾವ ದೇಶವನ್ನು ನಿರ್ಲಕ್ಷ್ಯ ಮಾಡುವಂತಿಲ್ಲ. ರಷ್ಯಾ ಉಕ್ರೇನ್ ಮೇಲೆ ಹೆಣಗಾಡ್ತಾ ಇದೆ. ಇಸ್ರೇಲಿಗೆ ಹಮಾಸನ್ನು ಮುಗಿಸಲು ಈಗಲೂ ಕೂಡ ಸಾಧ್ಯ ಆಗಿಲ್ಲ. ಪಕ್ಕದ ಪಾಕಿಸ್ತಾನಕ್ಕೆ ಅಫ್ಘಾನಿಸ್ತಾನ ಸರಿಯಾಗಿ ಹೊಡಿತಾ ಇದೆ. ಕಳೆದ ವರ್ಷ 12 ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸಾಧಿಸಿದ್ದೇನೂ ಇಲ್ಲ. ಸದ್ಯ ಇರಾನ್ ಅಮೆರಿಕ ವಾರ್ ಹಲವು ದೇಶಗಳಿಗೆ ಹರಡಿದೆ. ಬೇರೆ ಬೇರೆ ದೇಶಗಳು ಎಂಟ್ರಿ ಪಡೆದಿದೆ. ಇನ್ನೊಂದು ಕಡೆ ಇರಾನ್ ಇಲ್ಲಿಯವರೆಗೆ ಒಂಟಿಯಾಗಿಯೇ ಇದೆ. ಮುಂದಿನ ದಿನಗಳನ್ನು ಈ ವಾರ್ ಯಾವ ತಿರುವು ಪಡೆಯುತ್ತೋ ಗೊತ್ತಿಲ್ಲ.
ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.